ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 80 ವರ್ಷ ಮೇಲ್ಪಟ್ಟಿರೋ ಅಂಥವ್ರಿಗೆ ಬ್ಲೌಸ್ನ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಆಲ್ಮೋಸ್ಟ್ ತುಂಬ ಚಿಕ್ಕ ಸೈಜ್ ಇರೋ ಅಂಥ ಬ್ಲೌಸು. ಈ ಬ್ಲೌಸ್ನ ನಾವು ಯಾವೆಲ್ಲ ಟ್ರಿಕ್ಸ್ನ ಬಳಸಿ ಕಟ್ಟಿಂಗ್ ಮಾಡಿದ್ರೆ ಅವರಿಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ನಾನು ಈ ರೀತಿ ಬ್ಲೌಸ್ನ ಹಾಕ್ಕೊಂಡಿದ್ದೀನಿ. ನಾರ್ಮಲಾಗಿ ನಾವೆಲ್ಲ ಬೇರೆ ಏನು ಕಟ್ಟಿಂಗ್ ಮಾಡ್ತೀವಿ ಆ ರೀತಿ ಕಟ್ಟಿಂಗ್ ಮಾಡಿದ್ರೆ ಅಷ್ಟು ನೀಟಾಗಿ ಕುತ್ಕೊಳ್ಳಲ್ಲ ಬ್ಲೌಸ್ಗಳು. ಯಾಕೆಂದರೆ ಈಗ ಇವ್ರದ್ದು ಬಾಡಿ ಕಡಿಮೆ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ನಾವು ಕಟ್ಟಿಂಗ್ನ ಮಾಡ್ಕೊಬೇಕಾಗುತ್ತೆ. ನೋಡಿ, ಇದರ ಎದೆ ಸುತ್ತಳತೆ ಬಂದು 8.25 ಇಂಚಿದೆ. ನಾವು 8 ಇಂಚ್ ಅಂತಲೇ ಇಟ್ಕೊಬೋದು, ಯಾಕೆಂದರೆ ಡಬಲ್ ಪಟ್ಟಿನ ಕೊಟ್ಟಿರ್ತಾರಲ್ವ, ಅದಕ್ಕೋಸ್ಕರ. ಈ ಮಿಡಲ್ ಏಜ್ವರೆಗಾದರೆ ನಾವು ಸ್ವಲ್ಪ ಜಾಸ್ತಿನ ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ದಪ್ಪ ಆಗ್ತಿರ್ತಾರೆ, ಸೊ ಬಟ್ಟೆ ಸ್ವಲ್ಪ ಜಾಸ್ತಿನೇ ಬಿಡಬೇಕಾಗುತ್ತೆ ಅಂತ ಹೇಳಿ. ಆದರೆ ಇಂಥವ್ರಿಗೇನು ಅಷ್ಟು ಎಕ್ಸ್ಟ್ರಾ ತೊಗೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ಇವರು ನೆಕ್ಸ್ಟ್ ಇನ್ನು ದಪ್ಪ ಆಗ್ತಾರೆ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ಇರೋದನ್ನು ಕರೆಕ್ಟಾಗಿ ಫಿಟ್ಟಿಂಗ್ ಕೊಡೋ ರೀತಿಯಲ್ಲಿ ನಾವು ಕಟ್ಟಿಂಗ್ನ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಸೊಂಟದ ಸುತ್ತಳತೆ ಬಂದು 27 ಇಂಚಿದೆ. ಇವಾಗ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸ್ಟಿಚಿಂಗ್ ಮಾರ್ಜಿನ್ ಕೂಡ ಅಷ್ಟೇ, ಜಾಸ್ತಿ ಅಂದರೆ 2 ಇಂಚ್ ಏನು ಕೊಡ್ತಾ ಇದ್ವಿ ಆ ರೀತಿ ಕೊಡಬೇಕು ಅಂತಲೂ ಏನೂ ಇಲ್ಲ. ಈಗ ಬ್ಲೌಸ್ ಲೆಂತ್ ಚೆಕ್ ಮಾಡ್ಕೊಳ್ಳೋದಾದರೆ ನೋಡಿ, 13.25 ಇಂಚಿದೆ. ಈಗ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸ್ಲೀವ್ ಕಟ್ಟಿಂಗ್ ಸೇಮ್ ಇರುತ್ತೆ, ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ. ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಬ್ಯಾಕು ಮತ್ತು ಫ್ರಂಟು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾರ್ಮಲಾಗಿ 13.25 ಇದೆಯಲ್ಲ, 1 ಇಂಚ್ ಎಕ್ಸ್ಟ್ರಾ ಅಂತ ತೊಗೊಂಡು ಬ್ಯಾಕ್ ಕಟ್ಟಿಂಗಿಗೆ ಸೇರಿಸ್ಕೊಬೇಕು ಲೆಂತಲ್ಲಿ. ಅದಕ್ಕೋಸ್ಕರ ಇಲ್ಲಿ 14.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ನ ಹಾಕೋತಾ ಇದ್ದೀನಿ. ಸೇಮ್ ಲೆಂತಲ್ಲಿ ಯಾವುದೇ ಥರ ಚೇಂಜಸ್ ಬರೋದಿಲ್ಲ. ಈ ರೀತಿ ಒಂದು ಲೈನ್ನ ಡ್ರಾ ಮಾಡ್ಕೋತೀನಿ. ಲೈನ್ ಹಾಕ್ಕೊಂಡಿದ್ದಾದಮೇಲೆ ಈಗ ನೆಕ್ ಬಿಡ್ತು ತೊಗೊಳ್ಳೋದಾದರೆ 1.25 ಇಂಚನ್ನು ತೊಗೊಬೋದು, 2 ಇಂಚನ್ನು ತೊಗೊಬೋದು, ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ನಾನಿಲ್ಲಿ 2 ಇಂಚನ್ನ ತೊಗೋತಾ ಇದ್ದೀನಿ. ಮತ್ತು ಶೋಲ್ಡರ್ 3 ಇಂಚ್ ತೊಗೊಂಡು ಟೋಟಲ್ ನೆಕ್ ಬಿಡ್ತು ಮತ್ತು ಶೋಲ್ಡರ್ ಎರಡೂ ಸೇರಿ 5 ಇಂಚಿಗೆ ಇಲ್ಲಿ ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ನೆಕ್ ಬಿಡ್ತು ಅಂತ ತೊಗೊಳಕ್ಕೆ ಹೋದರೆ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ, ಸ್ವಲ್ಪ ನೋಡಿಕೊಂಡು ತೊಗೊಬೇಕು. ಮತ್ತು ಇಲ್ಲಿ ಆರ್ಮೋಲು ಸೇಮೇ ತೊಗೋತಾ ಇದ್ದೀನಿ 5 ಇಂಚಿಗೆ. ಇಲ್ಲೂ ಕೂಡ ಅಷ್ಟೇ 5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು, ಮತ್ತು ಈಗ ಸೆಂಟರಿಂದ ಆರ್ಮೋಲ್ ಡಿಸ್ಟೆನ್ಸನ್ನು 5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಸ್ಕೇಲ್ನ ಇಟ್ಕೊಂಡು ಅದೇನು ಡಾಟ್ಸ್ಗಳಿದೆ ಅದನ್ನು ಈ ರೀತಿ ಲೈನ್ ಹಾಕ್ಕೋತೀನಿ. ಈಗ ಇಲ್ಲಿಂದ ಇಲ್ಲಿಗೆ ಯಾವುದೇ ಕಾರಣಕ್ಕೂ ಕೂಡ 1.25 ಇಂಚು ತೊಗೊಳಕ್ಕೆ ಹೋಗಲೇಬಾರ್ದು. ನಾರ್ಮಲಾಗಿ ಏನು ಮಿಡಲ್ ಏಜ್ ಅವ್ರಿಗೆ ಕಟ್ ಮಾಡ್ತೀವಲ್ಲ ಆ ರೀತಿ 1.25 ಇಂಚನ್ನ ಯಾವುದೇ ಕಾರಣಕ್ಕೂ ತೊಗೊಳ್ಳೋದಕ್ಕೆ ಹೋಗಬಾರ್ದು. ಬಟ್ಟೆ ಜಾಸ್ತಿಯಾಗಿ ಕುಪ್ಪೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಕಂಪಲ್ಸರಿ ಇಲ್ಲಿ 1 ಇಂಚು ತೊಗೊಂಡ್ರೆ ಸಾಕಾಗುತ್ತೆ. ಅದಕ್ಕೋಸ್ಕರ 1 ಇಂಚ್ ಮಾತ್ರ ತೊಗೊಂಡು ಈ ರೀತಿ ಆರ್ಮೋಲ್ ಶೇಪ್ನ ಕೊಡ್ಕೊಬೇಕಾಗುತ್ತೆ. ಇನ್ನು ಈ ರೀತಿ ಆರ್ಮೋಲ್ ಶೇಪ್ನ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಗೊತ್ತಾಯ್ತಲ್ಲ, ಜಾಸ್ತಿ ತೊಗೊಂಡ್ರೆ ಕುಪ್ಪೆ ಬಂದುಬಿಡುತ್ತೆ. ಯಾಕೆಂದರೆ ಇವ್ರಿಗೆಲ್ಲ ಬಾಡಿ ಕಡಿಮೆ ಇರೋದ್ರಿಂದ ಆದಷ್ಟು ನೋಡಿಕೊಂಡು ಕಟ್ಟಿಂಗ್ನ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನು ಬ್ಯಾಕ್ ಡೀಪು ಇಲ್ಲಿ ಇವರು ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನು ತೊಗೋತಾ ಇದ್ದೀನಿ. ಆಲ್ಮೋಸ್ಟು ಇಷ್ಟು ಏಜಲ್ಲಿರೋರೆಲ್ಲ ಕಡಿಮೆನೇ ಡೀಪ್ ಹಾಕೋದ್ರಿಂದ 7.25 ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಈ ರೀತಿ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಯಾವುದೇ ಕಾರಣಕ್ಕೂ ಬ್ರಾಡ್ನ ತೊಗೊಳಕ್ಕೆ ಹೋಗಬಾರ್ದು. ನಾವು ಏನು ಬ್ರಾಡ್ ಆ್ಯಡ್ ಮಾಡ್ತೀವಲ್ಲ, ಇಲ್ಲಿ ಎಷ್ಟು ಬ್ರಾಡ್ ಬೇಕಾಗಿರುತ್ತೆ ಅಷ್ಟನ್ನು ತೊಗೋತೀವಲ್ಲ, ಆ ಥರ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬಾರ್ದು. ಮೇಲೆ ಏನು ಡಿಸ್ಟೆನ್ಸ್ನ ತೊಗೊಂಡು ಅಂದರೆ ನೆಕ್ ಬಿಡ್ತನ್ನ ತೊಗೊಂಡಿರ್ತೀವಿ ಅಷ್ಟನ್ನೇ ತೊಗೊಂಡು ಕೆಳಗಡೆ ಈ ರೀತಿ ಜಸ್ಟ್ ಒಂದು ರೌಂಡ್ ಶೇಪ್ನ ಮಾರ್ಕ್ ಹಾಕೋತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಈ ಏಜಲ್ಲಿರೋರೆಲ್ಲ ಡೀಪ್ ಎಲ್ಲ ಕಡಿಮೆ ಆಗ್ತಾರಲ್ವ, ಅದಕ್ಕೋಸ್ಕರ. ಮತ್ತು ಇಲ್ಲಿ ಅಂದರೆ ಕುತ್ತಿಗೆ ಭಾಗದ ಕಡೆಗೆ ಅಂದರೆ ನೆಕ್ ವಿಡ್ತ್ ಕಡೆಗೆ 1/4 ಇಂಚು ಡೌನಿಂಗ್ನ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ನೀವು ನೋಡಿರ್ಬೋದು, ಇಂಥವ್ರಿಗೆಲ್ಲ ಶೋಲ್ಡರು ದಪ್ಪ ಇರಲ್ಲ, ಚಿಕ್ಕದಾಗಿರುತ್ತೆ. ಅದಕ್ಕೋಸ್ಕರ 1/4 ಇಂಚು ನಾವು ಈ ರೀತಿ ಡೌನಿಂಗ್ ಹೇಳ್ಕೊಂಡ್ರೆ ಸಪೋಸ್ ನಾವು ಸ್ಟಿಚ್ ಮಾಡಿದಾಗಲೂ ಶೋಲ್ಡರ್ ಡ್ರಾಪ್ ಆಗುವಂಥ ಚಾನ್ಸಸ್ ಇದ್ರೂ ಕೂಡ ಈ ರೀತಿ 1/4 ಇಂಚು ಡೌನಿಂಗ್ ಇಳಿಸೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಮತ್ತು ಇಲ್ಲಿ ಚೆಸ್ಟ್ ಎಷ್ಟಿದೆ ಅದನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು ಮುಂಚೆನೇ ಹೇಳ್ದಂಗೆ ಏನು ಸ್ಟಿಚಿಂಗ್ ಮಾರ್ಜಿನ್ ಅಂತ ತೊಗೊತೀವಿ ಅದನ್ನೇನು ಜಾಸ್ತಿ ತೊಗೊಳ್ಳೋಬೇಕಾದ ಅವಶ್ಯಕತೆ ಇರಲ್ಲ. ಯಾಕೆಂದರೆ ತುಂಬ ಜಾಸ್ತಿ ಆಗಿಬಿಟ್ರೆ ಹೊರಗಡೆ ಕಾಣಿಸೋವಂಥ ಚಾನ್ಸಸ್ ಇರುತ್ತೆ. ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಅದು ಬ್ಲೌಸ್ ವೇರ್ ಮಾಡಿದಾಗ ಸೊಂಟದ ಭಾಗದಲ್ಲಿ ಕೆಳಗಡೆಗೆ ಬಂದು ಆಚೆ ಕಡೆ ಕಾಣಿಸೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1 ಇಂಚು ಅಥವಾ 1/4 ಇಂಚು ತೊಗೋತಾ ಇದ್ದೀನಿ, ಸಾಕಾಗುತ್ತೆ. ಇಲ್ಲ ಡೌಟ್ ಇದ್ದರೆ 1.5 ಇಂಚು ಲಾಸ್ಟ್ ಅಷ್ಟೇ, ಅದಕ್ಕಿಂತ ಮೇಲೆ ತೊಗೋಬಾರ್ದು ಅಷ್ಟೇ. ಇನ್ನು ಸೊಂಟದ ಭಾಗದಲ್ಲೂ ಅಷ್ಟೇ ಟಕ್ಸ್ ಎಷ್ಟು ಬೇಕಾಗಿರುತ್ತೆ ಎಲ್ಲ ಸೇರಿಸ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಲೈನ್ನ ಡ್ರಾ ಮಾಡಿಕೊಂಡು ಈಗ ಏನು ಕಟಿಂಗ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ಆಯಿತು. ಬ್ಯಾಕ್ ಕಟಿಂಗ್ ಇಷ್ಟೇ.
ಒಂದು ಎಲ್ಲಿ ನಾವು ಗಮನ ಇಟ್ಟು ನೋಡ್ಕೊಬೇಕು ಅಂದರೆ ಅದೇ ಶೋಲ್ಡರ್ ಕಡೆ. ಶೋಲ್ಡರ್ ಡ್ರಾಪ್ ಆಗುವಂಥ ಚಾನ್ಸಸ್ ಇರುತ್ತೆ ಅಲ್ವಾ, ಏಕೆಂದರೆ ಚಿಕ್ಕದಾಗಿ ಶೋಲ್ಡರ್ ಇರೋದ್ರಿಂದ ಈ ನೆಕ್ ವಿಡ್ತ್ ಕಡೆಗೆ ಒಂದು 1/4 ಇಂಚ್ ಈ ರೀತಿ ಡೌನಿಂಗ್ನ ಮಾಡಿಕೊಂಡು ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಶೋಲ್ಡರ್ ಡ್ರಾಪ್ ಆಗಲ್ಲ. ಮತ್ತು ಸ್ವಲ್ಪ ಆದಷ್ಟು ನೋಡಿಕೊಂಡು ಕಟ್ಟಿಂಗ್ನ ಮಾಡ್ಕೊಬೇಕು. ಈಗ ಏನು ಕಟ್ಟಿಂಗ್ ಮಾಡ್ಕೊಂಡೆ ಅಲ್ಲ, ಈ ರೀತಿ ಕಟ್ಟಿಂಗ್ ಮಾಡಿಕೊಂಡ್ರೆ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ. ಈಗ ನೋಡಿ ಬ್ಯಾಕ್ ಕಟ್ಟಿಂಗು ಕಂಪ್ಲೀಟ್ ಆಗಿದೆ. ಬ್ಯಾಕ್ ಕಟ್ಟಿಂಗ್ನ ಎತ್ತಿಟ್ಕೊಂಡು ಈಗ ಫ್ರಂಟ್ ಕಟ್ಟಿಂಗ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬಟ್ಟೆನ ಈಗೇನು ನಾನು ಕೂತ್ಕೊಂಡಿದ್ದೀನಲ್ಲ ನನ್ನ ಕಡೆಗೆ ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸ್ಕೊಂಡು ಈ ರೀತಿ ಲೈನ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನಾನು ಎಲ್ಲಿಂದ ಮಾರ್ಕ್ ಹಾಕ್ಕೊಬೇಕು ಅಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಹಾಕ್ಕೊಂಡು ಸೇಮು ನೆಕ್ ವಿಡ್ತು ಶೋಲ್ಡರು ಆರ್ಮೋಲ್ ಎಲ್ಲ ಸೇಮೇ ಬರುತ್ತೆ, ಯಾವುದೇ ಥರ ಚೇಂಜಸ್ ಬರಲ್ಲ. ಮತ್ತು ಇಲ್ಲಿ ನಾವು ಏನು ನಾರ್ಮಲಾಗಿ 1/2 ಇಂಚು ಅಂತ ಬಿಡ್ತೀವಿ ಅಲ್ಲ, ಆ ಹುಕ್ಪಟ್ಟಿ ಮತ್ತು ಹುಕ್ಕೈ ಪಟ್ಟಿಗೆ ಅಂತ ಅದನ್ನು ಕೂಡ ಬಿಡೋ ಅವಶ್ಯಕತೆ ಇರಲ್ಲ. ಅದನ್ನು ಬಿಟ್ಟು ಕೂಡ ಕಟ್ ಮಾಡ್ಕೊಬೋದು. ನಾರ್ಮಲಾಗಿ ನಾನು ಯಾರಿಗೂ ಕೂಡ ನನ್ನ ಕಟ್ಟಿಂಗಲ್ಲಿ ನೋಡಿರ್ಬೋದು, ನಾನೇನು ಬಿಡೋದಕ್ಕೆ ಹೋಗಲ್ಲ. ಬಿಡೋ ಅಂಥವ್ರಿಗೆ ಈ ರೀತಿ ಬಿಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಲೆಂತಲ್ಲಿ ಬ್ಯಾಕಲ್ಲಿ ಏನು ತೊಗೊಂಡ್ವಿ ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ ತೊಗೊಬೇಕು. ಅಂದರೆ ನಾನು 14 ಕಾಲು ತೊಗೊಂಡಿದ್ವಿ ಅಲ್ಲ, ಈಗ 15 ಕಾಲನ್ನ ತೊಗೊಂಡು ಈ ರೀತಿ ಮಾರ್ಕ್ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಕ್ರಾಸ್ ಬೆಲ್ಟಿಗೆ ಅಂತ ಹೇಳಿ 4 ಇಂಚ್ ಮಾರ್ಕ್ ಹಾಕ್ಕೊಂಡು ಮತ್ತು ಈ ಕಡೆಗೆ 3 ಇಂಚನ್ನ ಮಾರ್ಕ್ ಹಾಕೋತಾ ಇದ್ದೀನಿ. ಈ ರೀತಿ 3 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಅದನ್ನು ಕೂಡ ಈ ರೀತಿ ಒಂದು ಸ್ಕೇಲ್ ಇಟ್ಕೊಂಡು ಲೈನ್ನ ಡ್ರಾ ಮಾಡ್ಕೋತಾ ಇದ್ದೀನಿ ಕ್ರಾಸ್ ಬೆಲ್ಟಿಗೆ ಅಂತ ಹೇಳಿ ಈ ರೀತಿಯಾಗಿ. ಮತ್ತು ನಾರ್ಮಲಾಗಿ ನಾನು 3.5 ಇಂಚು 2.5 ಇಂಚು ತೊಗೋತೀನಿ. ಇಲ್ಲಿ ಯಾಕೆ 4 ಇಂಚು ತೊಗೊಂಡಿದ್ದೀನಿ ಅನ್ನೋದಾದರೆ, ನಮಗೇನು ಈ ಕ್ರಾಸ್ ಬೆಲ್ಟ್ ಇದೆ ಇದು ಚೆಸ್ಟಿಂದ ಕೆಳಗೆ ಕೂತ್ಕೊಂಡ್ರೆ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ. ಮಿಡಲ್ ಏಜವ್ರಿಗೆಲ್ಲ ಏನು ಅಂದರೆ ಚೆಸ್ಟ್ ಭಾಗ ಜಾಸ್ತಿ ಇರೋದ್ರಿಂದ ನಾನು ಅದನ್ನು ಕ್ರಾಸ್ ಬೆಲ್ಟ್ನ ಲೆಂತ್ನ ಕಡಿಮೆ ಮಾಡ್ಕೋತೀನಿ. ಯಾಕೆಂದರೆ ಚೆಸ್ಟಿಂದ ಕೆಳಗೆ ಕ್ರಾಸ್ ಬೆಲ್ಟ್ ಕೂರಬೇಕಲ್ಲ, ಅದಕ್ಕೋಸ್ಕರ. ಇನ್ನು ಇವ್ರಿಗೆಲ್ಲ ಚೆಸ್ಟ್ ಭಾಗ ಕಡಿಮೆ ಇರೋದ್ರಿಂದ ಇಲ್ಲಿ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಏಕೆಂದರೆ ಈ ಪಟ್ಟಿ ಇಷ್ಟ ಅಗಲ ಇದ್ರೇ ಕರೆಕ್ಟಾಗಿ ಕುತ್ಕೊಳ್ಳೋ ಅಂಥದ್ದು ಅಷ್ಟೇ. ಆದರೆ ಮಿಡಲ್ ಏಜವ್ರಿಗೆ ಸ್ವಲ್ಪ ಜಾಸ್ತಿ ದಪ್ಪ ಇರೋರಿಗಾದರೆ ಒಂದು 1/2 ಇಂಚು ಕಡಿಮೆ ಮಾಡ್ಕೊಬೇಕಾಗತ್ತೆ, ಅದಕ್ಕೋಸ್ಕರ. ಇನ್ನು ಫ್ರಂಟ್ ಡೀಪಲ್ಲಿ 6.25 ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ. 6 ಇಂಚ್ ಸಾಕಾಗುತ್ತೆ. ಮೇಲ್ಗಡೆ ಒಂದು 1/4 ಇಂಚು ಡೌನಿಂಗ್ ಕೊಡೋದ್ರಿಂದ 6.25 ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಮಾರ್ಕ್ ಹಾಕ್ಕೊಂಡು ಇಲ್ಲೂ ಕೂಡ ಅಷ್ಟೇ ಯಾವುದೇ ಥರ ಬ್ರಾಡ್ ಕೊಡ್ತಾ ಇಲ್ಲ. 2 ಇಂಚನ್ನ ಮಾರ್ಕ್ ಹಾಕ್ಕೊಂಡು ಅದನ್ನು ಈ ರೀತಿ ಸ್ಕೇಲಿಂದ ಒಂದು ಲೈನ್ನ ಹೇಳ್ಕೊಂಡು ಇಲ್ಲೂ ಕೂಡ ಆರ್ಮೋಲ್ ಏನಿದೆ ಇದನ್ನು ಕೂಡ ಈ ರೀತಿ ಒಂದು ಲೈನ್ನ ಹೇಳ್ಕೊಂಡು ಬಾಕ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಬ್ರಾಡೆಲ್ಲ ತೆಗಿಯೋದಕ್ಕೆ ಹೋಗಬಾರ್ದು ಇಂಥವ್ರಿಗೆಲ್ಲ, ಯಾಕೆಂದರೆ ಲೂಸಾಗಿ ಕಾಣಿಸ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ನೋಡಿಕೊಂಡು ಕಟ್ ಮಾಡಬೇಕಾಗತ್ತೆ. ನೋಡಿ ಇಲ್ಲೂ ಅಷ್ಟೇ ಆರ್ಮೋಲು ಶೇಪ್ನ ಕೊಡ್ತಾಯಿದ್ದೀನಿ. ಇಲ್ಲಿ 1.25 ಇಂಚ್ ತೊಗೊಂಡಿದ್ದೀನಿ ಸೇಮು, ಇಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ. ಇನ್ನು ಇಲ್ಲೂ ಕೂಡ ಅಷ್ಟೇ ಒಂದು ರೌಂಡ್ ಶೇಪ್ನ ಕೊಡ್ತಾಯಿದ್ದೀನಿ ಫ್ರಂಟ್ ಪಾರ್ಟಿಗೆ. ಇನ್ನು ಮೇಲ್ಗಡೆ ನಾನು ಬ್ಯಾಕಲ್ಲಿ ಏನು ಕಟ್ ಮಾಡಿದ್ದೆ ಅದೇ ಥರ ಒಂದು 1/4 ಇಂಚಷ್ಟು ನೆಕ್ ವಿಡ್ತ್ ಕಡೆಗೆ ಡೌನಿಂಗ್ನ ಕೊಡ್ತಾಯಿದ್ದೀನಿ. ಇಷ್ಟಾದಮೇಲೆ ಈಗ ಬರೋವಂಥದ್ದು ಟಕ್ಸಿಗೆ ಮೇನ್ ಟಕ್ಸ್ ಅಥವಾ ಸೆಂಟರ್ ಟಕ್ಸ್ ಅಂತ ಏನು ಕರಿತೀವಲ್ಲ, ಅದಕ್ಕೆ ನೋಡಿ ಇಲ್ಲಿಂದ ಡಿಸ್ಟೆನ್ಸ್ ನಾನು 2.25 ಇಂಚು ಮಾರ್ಕ್ ಹಾಕೋತಾ ಇದ್ದೀನಿ. 2.25 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇನ್ನು ಟಕ್ಸ್ ಡಿಸ್ಟೆನ್ಸ್ ಇಲ್ಲಿ 1 ಇಂಚ್ ಮಾರ್ಕ್ ಹಾಕ್ಕೊಂಡು ಇನ್ನು ಮೇಲ್ಗಡೆ ಟಕ್ಸ್ ಲೆಂತ್ ಇಲ್ಲಿ 2.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಟಕ್ಸ್ನ ಡ್ರಾ ಮಾಡ್ಕೋತೀನಿ. ಈ ರೀತಿಯಾಗಿ 1 ಇಂಚು ಟಕ್ಸ್ ಗ್ಯಾಪ್ನ ಕೊಟ್ಟಿದ್ದೀನಿ ಅಷ್ಟೇ, ಜಾಸ್ತಿ ಏನು ಕೊಡೋ ಅವಶ್ಯಕತೆ ಇಲ್ಲ. ಇನ್ನು ನಾರ್ಮಲಾಗಿ ಇದೆಲ್ಲ ಟಕ್ಸ್ಗಳು ಸೇಮೇ ಇರುತ್ತೆ, ಇದರಲ್ಲೇ ಯಾವುದೇ ಥರ ಚೇಂಜಸ್ ಇಲ್ಲ. ನಾರ್ಮಲಾಗಿ ಏನು ಟಕ್ಸ್ ಡಿಸ್ಟೆನ್ಸ್ ಕೊಡ್ತೀವಿ ಅಲ್ಲ ಅದೇ ಥರ ಟಕ್ಸ್ ಡಿಸ್ಟೆನ್ಸ್ನ ಕೊಟ್ಕೊಂಡ್ರೆ ಆಯಿತು. ಇನ್ನು ಚೆಸ್ಟ್ ಭಾಗಕ್ಕೆ ಬಂದರೆ ಸೇಮು ಏನು 8.25 ಇಂಚಿದೆ ಅದಕ್ಕಿಂತ 1.5 ಇಂಚು ಮತ್ತು ಇನ್ನು ಟಕ್ಸ್ ಹಿಡಿಯೋದಕ್ಕೆ ಏನು ಒಂದು 1/2 ಇಂಚು ಎಕ್ಸ್ಟ್ರಾ ತೊಗೊಂಡು ಈ ರೀತಿ ಮಾರ್ಕ್ ಹಾಕ್ಕೊಂಡು ಅದನ್ನು ಕೂಡ ಒಂದು ಲೈನ್ನ ಡ್ರಾ ಮಾಡಿಕೊಂಡ್ರೆ ಫ್ರಂಟ್ ಮಾರ್ಕಿಂಗ್ ಕೂಡ ಕಂಪ್ಲೀಟ್ ಆಗುತ್ತೆ. ಈಗ ಮಾರ್ಕ್ ಮಾಡ್ಕೊಂಡಿರೋ ಅಂಥದ್ದನ್ನು ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಆಯಿತು. ಫ್ರಂಟ್ ಕಟ್ಟಿಂಗ್ ಕೂಡ ಈ ರೀತಿ ಕಂಪ್ಲೀಟ್ ಆಗುತ್ತೆ. ಇನ್ನು ಈ ಸ್ಟೇಜವರು ದಪ್ಪ ಇರಲ್ವ ಅಂತ ಕೇಳೋದಾದರೆ, ದಪ್ಪ ಇರೋರು ಇರ್ತಾರೆ. ಅಂದರೆ ಕೆಲವ್ರಿಗೆ ಬಾಡಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ, ನೋಡಿರ್ಬೋದು. ಆಲ್ಮೋಸ್ಟ್ 80 ಅಬೋ ಆದವರಿಗೆ ಸ್ವಲ್ಪ ಬಾಡಿ ಕುಗ್ತಾ ಬರ್ತಾ ಇರುತ್ತೆ ಅಲ್ವಾ, ಅಂಥವ್ರಿಗೆಲ್ಲ ಈ ರೀತಿ ಕಟ್ಟಿಂಗ್ನ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ದಪ್ಪನೂ ಇರ್ತಾರೆ, ಅಂಥವ್ರ ಬಾಡಿ ಮೆಷರ್ಮೆಂಟ್ ತಕ್ಕಂತೆ ಕಟ್ಟಿಂಗ್ನ ಮಾಡ್ಕೊಬೇಕಷ್ಟೇ. ನೋಡಿ ಇಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಕ್ರಾಸ್ ಬೆಲ್ಟ್ನ ಕೂಡ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಮೆಷರ್ಮೆಂಟ್ ಇರೋ ಅಂಥವ್ರಿಗೆ 80 ಸೆಂಟಿಮೀಟರ್ ನಮಗೆ ಲೈನಿಂಗ್ ತೊಗೊಂಡ್ರೆ ಸಾಕಾಗುತ್ತೆ. ಅಷ್ಟರಲ್ಲೇ ನಾವು ಕಟ್ಟಿಂಗ್ ಮಾಡಿ ಇನ್ನೂ ಕೂಡ ಬಟ್ಟೆ ಮಿಕ್ಕತ್ತೆ. ನೋಡಿ ಕ್ರಾಸ್ ಬೆಲ್ಟ್ ರೆಡಿ ಆಯಿತು. ಇನ್ನು ಇದು ಬ್ಯಾಕ್ ಪಾರ್ಟ್ ಆಯಿತು ಈ ರೀತಿ. ಇನ್ನು
ಇದು ಫ್ರಂಟ್ ಪಾರ್ಟು. ಇದನ್ನೇ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ನ ಮಾಡ್ಕೊಬೋದು. ಈ ರೀತಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿಕೊಂಡು ನಾವು ಕಟ್ಟಿಂಗ್ನ ಮಾಡ್ಕೊಬೇಕಾಗುತ್ತೆ. ತುಂಬ ದೊಡ್ಡದಾಗೆಲ್ಲ ಕಟ್ಟಿಂಗ್ ಮಾಡ್ಕೊಂಡು ಹೋದರೆ ಇಂಥವ್ರಿಗೆ ನಾರ್ಮಲಾಗಿ ನೋಡಿರ್ತೀರಲ್ಲ, ಬಾಡಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಜಾಸ್ತಿ ಬಟ್ಟೆ ಲೂಸಿಂಗ್ ಬರುವಂಥದ್ದು, ಕುಪ್ಪೆ ಬರುವಂಥದ್ದು ಜಾಸ್ತಿ ಇರುತ್ತಷ್ಟೇ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.